ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷ ಕೇಳಿ ನಾನು ಗೋಧಿ ಹಾಕೇನ್ರಿ ಹೊಲ್ದಾಗ್ರಿ 10 ಗುಂಟೆ ಐತ್ರಿ. ಅದ್ರ 10 ಗುಂಟೆದಂದು ಒಂದು ಆ ಕಡೆ ಒಂದು ಸ್ವಲ್ಪ ದಂಡಿಗ್ರಿ, ಈ ಕಡೆ ಒಂದು ಸ್ವಲ್ಪ ದಂಡಿಗೆ ಅಷ್ಟೇ ಬೆಳೆದಿರ್ತಾರೆ ಅದು ಗೋಧಿ. ಮತ್ತು ಈ ವರ್ಷ ದೇವ್ರ ಕಾರ್ಯ ಮಾಡಿದಾರ್ರಿ. 6 ಚೀಲ ಗೋಧಿ ಆಗಿದಾವ್ರಿ. ದೇವ್ರಿಗೆ ಸ್ತೋತ್ರವಾಗಲಿ. ಕೋಟಿ ಸ್ತೋತ್ರ ಹೇಳ್ತೇನೆ ನಾನು. ಮತ್ತು ನನ್ನ ಮಗಳಿಗೆ ನೀನು ಒಂದು ಜರ ಕೆಂಬ ಆತಿತ್ರಿ. ಸರ್ ಹೋಗಿ ನಾನು ಪ್ರೇಯರ್ ಮಾಡಿದ್ವಿ, ಕಡಿಮೆ ಆಗೈತ್ರಿ. ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ಎಷ್ಟು ಚೀಲ ಆಗೈತ್ರಿ? 6 ಚೀಲ. ಎಷ್ಟು ಎಕರೆ ಇದಾವ್ರಿ? ಎಕರೆ 10 ಗುಂಟೆದಾಗ್ರಿ. 10 ಗುಂಟೆ ಒಳಗಡೆ ಯಾವಾಗೂ ಬೆಳೆದಿರ್ತೀವಿ ಸರ್. ಕೇಳಿಸ್ಕೊಳ್ತಾ ಇದ್ದೀರಾ? ಎಷ್ಟು ಗುಂಟೆ ಅಂದ್ರಿ? 12 ಗುಂಟೆ ಐತ್ರಿ ಸರಿ. 12 ಗುಂಟೆದಂದ್ರ ನಡಕೊಂದ್ ಸ್ವಲ್ಪ ಚಲೋ ಇಲ್ಲ ಆಗಿತ್ರಿ ಸರಿ. ಅಲ್ಲಿ ಅವ್ರಿಕಾಯಿ ಅದು ಸರ್ಗಳು ಕೇಳಿ ಹಾಕಿನ್ರಿ. ನೋಡಿ, 10 ಗುಂಟೆ ಜಾಗ ಒಳಗಡೆ 6 ಚೀಲ ಆಗೋ ಆಗ ಏನ್ ಗೋಧಿನ ಸದಕಿನ ಗೋಧಿಯನ್ನು ದೇವರು ಅಕ್ಕಿನ ಸದಕಿನ ಅಕ್ಕಿನ ದೇವರೆಷ್ಟು 10 ಗುಂಟೆ ಜಾಗದಲ್ಲಿ 6 ಚೀಲ ಆಗೋ ಆಗ ದೇವರು ಕಾರ್ಯ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ದೇವರನ್ನ ಇಲ್ಲಿ ನಂಬಿಕೊಂಡು ಬರುವಾಗ ದೇವ್ರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅವ್ರ ಒಂದ್ ಕಡೆ ಸಾಲ ತೆಗ್ದಿದ್ರು ಸಂಘ ಒಳಗಡೆ, ಡೈರಿ ಒಳಗಡೆ ಬರ್ದಿಟ್ಕೊಂಡು ಡೇಟ್ ಇದೆ. ಅದ್ರಲ್ಲೇ ಬ್ರದರ್ ಹತ್ರ ಮಾತಾಡಿದ್ರು ಅವ್ರು. ಆ ಟೈಮ್ ಒಳಗಡೆ ಸಂಘದಲ್ಲಿ ಸಾಲ ತಕ್ಕೊಂಡಿದ್ರು. ಆ ಸಾಲದ ಒಳಗಡೆದಿಂದ ನನಗೆ 10,000 ರೂಪಾಯಿ ಕಾಣಿಕೆ ಅಂತ ಕೊಟ್ಟಿದ್ರು. ನಿಜನಾ? ಕೊಟ್ಟಿದ್ರಾ? ಸೊ ಕೊಟ್ಟಾದ್ಮೇಲೆ ದೇವ್ರೆ ಅವ್ರ ಕುಟುಂಬಕ್ಕೆ ಒಂದು ಪ್ರತಿಫಲ ಬೇಕಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವರು ಅಷ್ಟು ದೇವ್ರ ಬಗ್ಗೆ ಗೊತ್ತಿಲ್ಲ ಆಗಿತ್ತು. ಬಟ್ ನಾನು ದಕ್ಷಿಣ ಭಾಗ ತೆಗೀರಿ, ಕಾಣಿಕೆ ತೆಗೀರಿ ಅಂತ ಹಂಗೇನು ಹೇಳ್ಕೊಳಕ್ ಹೋಗಲ್ಲ. ನಾನು ತಕ್ಕೊಂಡಾಗ ಅದು ಆಶೀರ್ವಾದ, ತೆಗೆದ್ರೆ ಅದು ನಿಮಗೆ ಕುರುತ್ತೆ, ನಿಮ್ಮ ಜೀವನದಲ್ಲಿ ಅದ್ಭುತ. ತೆಗ್ದಿದ್ದಾರೆ. 10 ಗುಂಟೆ ಜಾಗ ಒಳಗಡೆ 6 ಚೀಲ ಸದಕಿನ ಅಕ್ಕಿ ಬೆಳೆ ಆಗ ದೇವ್ರಿಗೆ ಕಾರ್ಯ ಮಾಡಿದ್ದಾರೆ. ಕೇಳಿಸ್ಕೊತಾ ಇದ್ದೀರಾ? ಅವ್ರಲ್ಲಿ ನೀರ್ ಇಲ್ಲಂತೆ. ನೀರ್ ಯಾರ ಹತ್ರ ಸಾಲ ಇಸ್ಕೊಂಡಾರಂತೆ. ನೀರು ಎಷ್ಟು ಸಾರಿ ರೀ? 4 ಸಾರಿ ನೀರ್ ಹಾಸಿದಾರಂತೆ. ಫಸ್ಟ್ ಹಾಕಿದ್ವಿ, ಅವಾಗ ಮಳಿ ಬಿತ್ರಿ. ಮತ್ತು ಒಂದು ವಾರ ಆಗನ ಜರ ಒಣಗಿದಂಗ ಹಾಕೈತ್ರಿ. ನಾ ಅಷ್ಟ ಸರ್ ಗೈನ್ರಿ ಸರಿ ನಮ್ಮಲ್ಲಿ ಇಲ್ಲ ಜರ ಮಳಿ ಇಲ್ಲಾಗೈತ್ರಿ ಇಷ್ಟ ಅಂದಿನ್ರಿ. ನಾ ಹಿಂಗೆ ಮಾತಾಡುವಾಗ್ರಿ ಅವಾಗ ಸರ್ ಆಗ್ತಿತ್ತ ಅಂದಿರ್ರಿ ಅಂತ. ಅವಾಗ ಒಂದ್ ಸ್ವಲ್ಪ ಆದಸ್ ಮಳಿ ಬಿದ್ದಿತ್ರಿ. ಆದಸ್ ರಾತ್ರಿ ಮಳೆ ಆಗ್ತೈತೆ ಮಳೆ ಬೀಳ್ತೈತೆ. ಆದಸ್ ಮಳಿ ಬಿದ್ದಿತ್ರಿ. ನಮ್ಗೆ ಇಷ್ಟು ದಿವಸ ಆತ್ ನಾವ್ ಮೊದ್ಲು ಹಿಂಗ ಇಲ್ಲಾಗಿದ್ವಿ. ನಮ್ಮ ಮಾಲಕರು ಹಂಗ ಜರ ಕಿರಿಕಿರಿ ಮಾಡ್ತಿರ್ರಿ. ಈಗ ನಮ್ಮ ಮಾಲಕರು ಎಲ್ಲ ಚಲೋ ಇದಾರ ಮನ್ಯಾಗ್ರಿ. ನಮ್ಮ ಹುಡುಗರು ಚಲೋ ಇದಾರೆ. ನಮ್ಮ 2 ಹುಡುಗಿಯರು ನೌಕರಿಗೆ ಹಾಕಿದಾರೆ. ದೇವ್ರ ಕೃಪೆಯಿಂದ ನಮ್ಗೆ ಆ ಹುಡುಗಿಯರಿಗೆ ನೌಕರಿ ಸಿಕ್ಕೈತ್ರಿ. ಮತ್ತು ಎಲ್ಲ ಚಲೋ ನಡೆದೈತ್ರಿ. ಈಗ ಯಾವುದೂ ಕೊರತೆ ಇಲ್ರಿ. ದೇವರೆಲ್ಲ ನಮ್ಗೆ ಕುತ್ಕೊಂಡು ತುಂಬಿಸಿ ನಡೆಸಿದಾರ್ರಿ. ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ಅವ್ರಿಗೋಸ್ಕರ ಪ್ರೇಯರ್ ಮಾಡ್ರಿ. ಮನೆ ಒಳಗಡೆ ಫ್ಯಾಮಿಲಿಗೋಸ್ಕರ 3 ಜನ ಮಕ್ಕಳು ಇದ್ದಾರೆ.